ದರ್ಶನ್ ಅಂತ ಅಂದಾಗ ಸಹಜವಾಗಿ ಸಾಕಷ್ಟು ಸಹ ಕಲಾವಿದರನ್ನ ಕೂಡ ಸಿಕ್ಕಾಪಟ್ಟೆ ಬೆಳೆಸಿದವರು. ಯಾರದೇ ಒಬ್ಬರ ಸಿನಿಮಾ ಅಂತ ಬಂದಾಗ ಅವರ ಬೆನ್ನೆಲುಬಾಗಿ ನಿಂತು ಆ ಸಿನಿಮಾವನ್ನ ಗೆಲ್ಲಿಸಿಕೊಡೋದ್ರಲ್ಲಿ ನಟ ದರ್ಶನ್ ಅವರು ಕೂಡ ಯಾವಾಗಲೂ ಮುಂಚೂಣಿಯಲ್ಲಿ ಇದ್ದಂಥವ್ರು. ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಜಯೀದ್ ಖಾನ್ ಅವರು ಮಾತಾಡಿದ್ದಾರೆ. ದರ್ಶನ್ ಅವರು ನನಗೆ ಅಣ್ಣ ಇದ್ದ ಹಾಗೆ, ನನಗೆ ಯಾರೂ ಕೂಡ ಅಣ್ಣ ಇಲ್ಲ ನೋಡಿ. ನನ್ನ ಸಿನಿಮಾ ರಿಲೀಸ್ಗೂ ಮೊದಲು ಅವರನ್ನ ಜೈಲಿಂದ ಹೊರಬರ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ. ಕೇವಲ ಅವರು ಹೆಸರಿಗೆ ಮಾತ್ರ ಅವರನ್ನ ಸಪೋರ್ಟ್ ತಗೊಳ್ಳೋದು, ಅದಾದ ನಂತರ ಅವ್ರನ್ನ ಬಿಟ್ಬಿಡೋದು. ದರ್ಶನ್ ಅವರ ಜೊತೆ ಇದ್ದಂತ ಅದೆಷ್ಟೋ ನಟ ನಟಿಯರು ಸಾಕಷ್ಟು ಜನ ಬೆಂಬಲವನ್ನು ಸೂಚಿಸಿದ್ರು. ಬಹಳಷ್ಟು ಜನ ಒಂದು ರೀತಿಯಾಗಿ ಹಿಂಗೆ ಅಂತಂದ್ರೆ ಕಷ್ಟ ಅಂತಂದಾಗ ಯಾರು ಕೂಡ ಬರಲ್ಲ, ಸೊಮ್ಮೆ ಯಾರು ಕೂಡ ಬರಲ್ಲ. ಈ ಅಣ್ಣನ ಸ್ಥಾನವನ್ನ ಸಿಕ್ಕಾಪಟ್ಟೆ ದರ್ಶನ್ ಅವರಿಗೆ ತುಂಬಾ ಜನರಿಗೆ ತುಂಬಿದ್ದಾರೆ. ಆದರೆ ಕೆಲವೊಂದಿಷ್ಟು ಜನ ಆ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಇಲ್ಲಿಲ್ಲ ಅನ್ನುವಂತ ಒಂದಿಷ್ಟು ಮಾತುಗಳು. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಎಸ್, ಡೆವಿಲ್ ಟ್ರೈಲರ್ ರಿಲೀಸ್ ಆಯ್ತ್ರಿ. ಸಿಕ್ಕಾಪಟ್ಟೆ ಸದ್ದನ್ನ ಸದ್ದು ಮಾಡ್ತಿದ್ದ ಹಾಗೆ ಒಂದು ಕಡೆ ಗಮನಿಸ್ತಾ ಇರುವಂಥದ್ದು ಸಾಕಷ್ಟು ಜನ ದರ್ಶನ್ ಅವರ ಜೊತೆ ಇದ್ದಂಥ ಸಾಕಷ್ಟು ನಟ ನಟಿಯರು ಕೂಡ ಒಂದು ಕಡೆ ಬೆಂಬಲವನ್ನು ಸೂಚಿಸುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ದರ್ಶನ್ ಅಂತ ಅಂದಾಗ ಸಹಜವಾಗಿ ಸಾಕಷ್ಟು ಸಹ ಕಲಾವಿದರನ್ನ ಕೂಡ ಸಿಕ್ಕಾಪಟ್ಟೆ ಬೆಳೆಸಿದವರು. ಅವರ ಸಿನಿಮಾ ಅಂತ ಬಂದಾಗ, ಯಾರದೇ ಒಬ್ಬರ ಸಿನಿಮಾ ಅಂತ ಬಂದಾಗ ಅವರ ಬೆನ್ನೆಲುಬಾಗಿ ನಿಂತು ಆ ಸಿನಿಮಾವನ್ನ ಗೆಲ್ಲಿಸಿಕೊಡೋದ್ರಲ್ಲಿ ನಟ ದರ್ಶನ್ ಅವರು ಕೂಡ ಯಾವಾಗಲೂ ಮುಂಚೂಣಿಯಲ್ಲಿ ಇದ್ದಂಥವ್ರು. ನೋಡಿ, ಇದೇ ನಟ ಜಯೀದ್ ಖಾನ್ ಯಾವಾಗ ಸ್ಯಾಂಡಲ್ವುಡ್ಗೆ ಒಂದಿಷ್ಟು ಎಂಟ್ರಿಯನ್ನು ಕೊಡ್ತಾರೆ. ಎಂಟ್ರಿ ಕೊಡ್ತಿದ್ದ ಹಾಗೆ ಅವರ ಮೊದಲ ಸಿನಿಮಾಗೂ ಕೂಡ ಒಂದು ರೀತಿಯಾಗಿ ಅಣ್ಣನಾಗಿ ಹಿಂದೆ ನಿಂತ್ಕೊಂಡು ಆ ಸಿನಿಮಾವನ್ನ ಯಶಸ್ವಿಯಾಗಿ ಮಾಡಿಕೊಡ್ತಾರೆ, ಒಂದಿಷ್ಟು ಗೆಲ್ಲಿಸಿ ಕೊಡ್ತಾರೆ. ಸೊ ಇವೆಲ್ಲವೂ ಕೂಡ ಆದ ನಂತರ ಒಂದು ಕಡೆ ಗಮನಿಸ್ತಾ ಹೋದಾಗ ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಜಯೀದ್ ಖಾನ್ ಅವರು ಮಾತಾಡಿದ್ದಾರೆ. ಸೊ ಏನು ಹೇಳಿದ್ದಾರೆ, ಏನು ಕತೆ ಅಂತಂದ್ರೆ, ಅವರ ಸಿನಿಮಾ ಬಹಳ ಅದ್ಭುತವಾದಂಥ ಸಿನಿಮಾ, ಒಂದಿಷ್ಟು ಅದ್ದೂರಿಯಾಗಿ ಒಂದಿಷ್ಟು ರಿಲೀಸ್ ಆಗೋದಕ್ಕೆ ಇನ್ನೇನೋ ಕಾಯ್ತಾ ಇದೆ. ಕಲ್ಟ್ ಸಿನಿಮಾ. ಸೊ ಮುಂದಿನ ವರ್ಷ ಅಂತಂದ್ರೆ ಜನವರಿ 23ರಂದು ಈ ಸಿನಿಮಾ ತೆರೆಗೆ ಬರ್ತಾ ಇದೆ. ತೆರೆಗೆ ಬರ್ತಾ ಇದ್ದ ಹಾಗೆ ಈ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ದರ್ಶನ್ ಅವರ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ನೋಡಿ, ದರ್ಶನ್ ಅವರು ನನಗೆ ಅಣ್ಣ ಇದ್ದ ಹಾಗೆ, ನನಗೆ ಯಾರೂ ಕೂಡ ಅಣ್ಣ ಇಲ್ಲ. ಬಟ್ ಅಣ್ಣ ರೀತಿಯಾಗಿ, ಯಾಕಂದರೆ ಒಂದು ರೀತಿಯಾಗಿ ನಾವು ಗಮನಿಸ್ತಾ ಹೋದರೆ ನನಗೆ ಅಣ್ಣ ಅಂತ ಯಾರೂ ಇಲ್ಲ, ಆದರೆ ದರ್ಶನ್ ಅವರು ಆ ಸ್ಥಾನವನ್ನು ತುಂಬಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಹೇಳ್ತಾರೆ. ಯಾರು? ಜಹೀದ್ ಖಾನ್. ಸೊ ಜಯೀದ್ ಖಾನ್ ಈ ಹೇಳಿದಂಥ ಈ ಮಾತಿದೆಯಲ್ಲ, ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಹೆಮ್ಮೆ ಅನ್ನಿಸುವಂಥದ್ದು. ಯಾಕಂದರೆ ಈ ಹಿಂದೆ ಒಂದಿಷ್ಟು ಸಿನಿಮಾಗಳು ಅಂತ ಬಂದಾಗ ಸಹಜವಾಗಿ ಅವರವರ ಒಂದಿಷ್ಟು ಕೆಲಸಗಳಿಗೆ ಹೋದಾಗ ಬೇರೆ ಬೇರೆ ರೀತಿಯಾದಂಥ ಪ್ರಯತ್ನವನ್ನು ಪಡಬೇಕಾದಂಥ ಸಂದರ್ಭದಲ್ಲಿ ನೋಡಿ, ಅದರ ಹೊರತಾಗಿಯೂ ಕೂಡ ಒಂದಿಷ್ಟು ಇನ್ನೊಂದು ಮಾತು ಹೇಳ್ತಾರೆ. ನೋಡಿ, ನನ್ನ ಸಿನಿಮಾ ರಿಲೀಸ್ಗೂ ಮೊದಲು ಅವರನ್ನು ಜೈಲಿಂದ ಹೊರಬರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆ ದೇವರಲ್ಲಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ, ನಟ ದರ್ಶನ್ ಆದಷ್ಟು ಬೇಗ ಹೊರಗೆ ಬರಲಿ ಅನ್ನುವಂಥದ್ದು. ಆ ನಂಬಿಕೆಯು ನನಗೂ ಕೂಡ ಇದೆ. ಅವರೇನಾದರೂ ಬರಲಿಲ್ಲ ಅಂತಂದ್ರೆ ನಾನೇ ಹೋಗಿ ಅವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ತೇನೆ ಅಂತ ಜಹೀದ್ ಖಾನ್ ಹೇಳ್ತಾರೆ. ಯಾಕೆ ಅಂತಂದ್ರೆ ಕೇವಲ ಅವರು ಹೆಸರಿಗೆ ಮಾತ್ರ ಅವರನ್ನ ಸಪೋರ್ಟ್ ತಗೊಳ್ಳೋದು, ಅದಾದ ನಂತರ ಅವ್ರನ್ನ ಬಿಟ್ಬಿಡೋದು ಅನ್ನುವಂಥದ್ದು ಏನು ಲೆಕ್ಕಾಚಾರ ಇಲ್ಲ ನಮ್ಮ ಹತ್ರ. ಅದು ಆ ರೀತಿಯಾದಂಥ ನಮ್ಮ ಮನಸ್ಥಿತಿ ಇಲ್ಲ. ಸೊ ಈ ಹಿಂದೆಯೂ ಕೂಡ ಅಣ್ಣ ಆಗಿದ್ರು, ಈಗಲೂ ಕೂಡ ಅಣ್ಣ ಆಗಿದ್ದಾರೆ ಅನ್ನುವಂಥ ಮಾತು ಕೂಡ ಇಲ್ಲಿ ಜಹೀದ್ ಖಾನ್ ಆಡಿದಾರಲ್ಲ, ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ದರ್ಶನ್ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ಖುಷಿ ಪಡುವಂಥ ಕೆಲಸ. ನೋಡ್ರಿ, ದರ್ಶನ್ ಅಭಿಮಾನಿಗಳು ಕೂಡ ಅಂತಿದ್ದಾರೆ ಜಹೀದ್ ಖಾನ್ ತುಂಬ ಒಳ್ಳೆ ವ್ಯಕ್ತಿ, ಹಾಗೆ ಹೀಗೆ ನಿಮ್ಮ ಸಿನಿಮಾವನ್ನು ಗೆಲ್ಲಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಒಂದು ಕಡೆ ಗಮನಿಸ್ತಾ ಹೋದಾಗ ನೋಡ್ರಿ, ದರ್ಶನ್ ಅವರ ಜೊತೆ ಇದ್ದಂಥ ಅದೆಷ್ಟೋ ನಟ ನಟಿಯರು ಸಾಕಷ್ಟು ಜನ ಬೆಂಬಲವನ್ನು ಸೂಚಿಸಿದ್ರು. ಒಬ್ಬ ವ್ಯಕ್ತಿಗೆ ಒಂದು ಕಡೆ ಕಷ್ಟ ಅಂತ ಬಂದಾಗ ಸಿಕ್ಕಾಪಟ್ಟೆ ಜನ. ಅದಕ್ಕೆ ನಾನು ಮೊನ್ನೆ ತಾನೇ ಕೂಡ ಹೇಳ್ತಾ ಇದ್ದೆ, ಆ ಒಂದು ಕಥೆಯನ್ನು ಹೇಳಿದ್ದೆ, ಒಂದಿಷ್ಟು ಉದಾಹರಣೆಯನ್ನು ಹೇಳಿದ್ದೆ. ಭಾಳಷ್ಟು ಜನ ಒಂದು ರೀತಿಯಾಗಿ ಹಿಂಗೆ ಅಂತಂದರೆ ಕಷ್ಟ ಅಂತಂದಾಗ ಯಾರೂ ಕೂಡ ಬರಲ್ಲ, ಸೊಮ್ಮೆ ಯಾರೂ ಕೂಡ ಬರಲ್ಲ. ಆದರೆ ಇದೇ ಸಂದರ್ಭದಲ್ಲಿ ಖುಷಿ ಆಗಿರ್ಬೋದು, ಏನೇ ಆದರೂ ಕೂಡ ಇಂಥ ಸಮಯದಲ್ಲೂ ಕೂಡ ಬಂದು ನಿಲ್ತಾರೆ. ಬಟ್ ಕಷ್ಟ ಅಂತ ಬಂದಾಗ ಯಾರೂ ಕೂಡ ಬರೋದಿಲ್ಲ. ಸೊ ಈಗ ಜಯೀದ್ ಖಾನ್ ನೋಡಿ, ಒಂದಿಷ್ಟು ಸಿನಿಮಾ ಪ್ರಚಾರ ಆಗಿರ್ಬೋದು, ಒಂದಿಷ್ಟು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಇದರ ಮಧ್ಯದಲ್ಲಿ ನಿನ್ನೆ ವಿಜಯನಗರ ಜಿಲ್ಲೆಯಲ್ಲಿ ಒಂದಿಷ್ಟು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಮಾತಾಡಿದಂಥ ಮಾತು, ನನಗೆ ದರ್ಶನ್ ಅವರು ಅಣ್ಣ ಇದ್ದ ಹಾಗೆ, ನನ್ನ ಸಿನಿಮಾ ರಿಲೀಸ್ಗೂ ಮುನ್ನ ಅವ್ರನ್ನ ಹೋಗಿ ಭೇಟಿ ಆಗ್ತೀನಿ, ಅವರ ಆಶೀರ್ವಾದವನ್ನು ಪಡೆದುಕೊಳ್ತೀನಿ. ತುಂಬ ಖುಷಿ ಇದೆ ನನಗೆ. ಯಾಕೆ ಅಂತಂದರೆ ಆ ವ್ಯಕ್ತಿ ಜೊತೆ ಒಂದಿಷ್ಟು ಆ ಅನ್ಯೋನ್ಯತೆ ಬಾಂಧವ ಇದೆಯಲ್ಲ, ಒಂದು ಪ್ರೀತಿಯಾದಂಥ ಒಂದಿಷ್ಟು ಅಣ್ಣ ಸ್ಥಾನವನ್ನು ತುಂಬಿಕೊಂಡು ಅವರು ನಿಂತಿದ್ದಾರಲ್ಲ, ನಿಜವಾಗ್ಲೂ ಕೂಡ ಒಂದು ರೀತಿಯಾದಂಥ ಹೆಮ್ಮೆ ಇದೆ ಅನ್ನುವಂಥ ಮಾತನ್ನು ಹೇಳಿರ್ತಾರೆ.
ಈಗ ಈ ಅಣ್ಣ ಸ್ಥಾನವನ್ನು ಸಿಕ್ಕಾಪಟ್ಟೆ ದರ್ಶನ್ ಅವರಿಗೆ ತುಂಬ ಜನರಿಗೆ ತುಂಬಿದ್ದಾರೆ. ಆದರೆ ಕೆಲವೊಂದಿಷ್ಟು ಜನ ಆ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಇಲ್ಲಿಲ್ಲ ಅನ್ನುವಂಥ ಒಂದಿಷ್ಟು ಮಾತುಗಳು. ಯಾಕಂದ್ರೆ ಈಗ ನೋಡಿ, ಡೆವಿಲ್ ಟ್ರೇಲರ್ ನಿನ್ನೆ ರಿಲೀಸ್ ಆಯಿತು. ಯಾವ ರೀತಿಯಾಗಿ ಹವಾ ಮಾಡ್ತಾ ಇದೆ, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡ್ತಾ ಇದ್ದೀರಾ. ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟರ ಮಟ್ಟಿಗೆ ಒಂದಿಷ್ಟು ರಿವ್ಯೂವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಎಷ್ಟು ಶೇಡಲ್ಲಿ ಒಂದು ಕಡೆ ದರ್ಶನ್ ಅವರು ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥ. ಯಾಕಂದರೆ ಡಿಸೆಂಬರ್ ಒಂದು ಕಡೆ ಗಮನಿಸ್ತಾ ಹೋದರೆ ಇನ್ನೇನು 5 ದಿನ ಉಳಿತ್ರಿ ಸಿನಿಮಾ ರಿಲೀಸ್ಗೆ. ಈ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಹಬ್ಬದ ವಾತಾವರಣ ನಿರ್ಮಾಣ ಮಾಡಬೇಕು, ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಹೌಸ್ಫುಲ್ ಆಗಿದೆ. ಏನು ನೀವು ಎಲ್ಲಿ ಹುಡುಕಿದ್ರೂ ಕೂಡ ಒಂದು ಕಡೆ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬೇಕಾದಂಥ ಸಂದರ್ಭದಲ್ಲಿ ಡೆವಿಲ್ ಸಿನಿಮಾಗೆ ಬೆಂಬಲವನ್ನು ಸೂಚಿಸ್ತಾ ಇರುವಂಥದ್ದು ಅವರ ಅಭಿಮಾನಿಗಳಾಗಿರ್ಬೋದು. ಒಂದು ಕಡೆ ಸ್ಯಾಂಡ್ಲ್ವುಡ್ನಲ್ಲಿರುವಂಥ ಕೆಲವೊಂದಿಷ್ಟು ನಟರು ನೇರವಾಗಿ ಸಪೋರ್ಟ್ ಮಾಡಲಿಲ್ಲ ಅಂತಂದರೂ ಕೂಡ ಆ ಕುಟುಂಬಕ್ಕೆ ಒಂದು ಕಡೆ ಭರವಸೆಯನ್ನು ಕೊಡುವಂಥ ಕೆಲಸ, ಅಭಯವನ್ನು ಕೊಡುವಂಥ ಕೆಲಸವನ್ನು ಸಹಜವಾಗಿ ಮಾಡ್ತಿರ್ತಾರೆ. ಯಾಕಂದರೆ ಈಗ ಒಂದಿಷ್ಟು ಕಾನೂನು ರೀತಿಯಾಗಿ ಗಮನಿಸ್ತಾ ಹೋದರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅವರು ಒಳಗಡೆ ಹೋಗಿದ್ದಾರೆ. ಅದಾದ ನಂತರ ಅವರು ಹೊರಗಡೆ ಬರ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ ಆ ಅಭಿಮಾನಿಗಳಲ್ಲೂ ಕೂಡ ಇದೆ, ಆ ಕುಟುಂಬಕ್ಕೂ ಕೂಡ ಇದೆ, ಇಡೀ ಚಿತ್ರರಂಗಕ್ಕೂ ಕೂಡ ಇದೆ. ಇವೆಲ್ಲವೂ ಕೂಡ ಹೊರತುಪಡಿಸಿದ್ರೆ ಡೆವಿಲ್ ಸಿನಿಮಾ ಯಾವ ರೀತಿಯಾಗಿದೆ, ಏನು ಕತೆ ಅನ್ನೋದಕ್ಕಿಂತ ಬಟ್ ಈಗ ಜಹೀದ್ ಖಾನ್ ಮಾತಾಡಿದಾರಲ್ಲ, ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಹೆಮ್ಮೆ ಅನಿಸ್ತಾ ಇರುವಂಥದ್ದು. ನೋಡಿ, ನನಗೆ ಅಣ್ಣ ಅಂತ ಯಾರೂ ಇರಲಿಲ್ಲ, ಆದರೆ ಆ ದರ್ಶನ್ ಅವರ ಆ ಸ್ಥಾನವನ್ನು ತುಂಬಿದ್ದಾರೆ ಅನ್ನುವಂಥದ್ದು. ನನ್ನ ಸಿನಿಮಾ ರಿಲೀಸ್ಗೂ ಮೊದಲು ಅವ್ರನ್ನ ಹೋಗಿ ಜೈಲಿನಿಂದ ಹೊರಗೆ ಬರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆ ನಂಬಿಕೆಯಂತೆ ಏನಾದರೂ ಹೊರಗಡೆ ಬಂದರೆ ತುಂಬ ಖುಷಿ ಆಗುತ್ತೆ. ಸೊ ಅವ್ರು ಬರದೇ ಇದ್ದರೂ ಕೂಡ ನಾನು ಹೋಗಿ ಅವ್ರನ್ನ ಭೇಟಿ ಆಗ್ತೀನಿ, ಅವರ ಆಶೀರ್ವಾದ ನಾನು ಪಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಜಹೀರ್ ಮಾತಾಡಿರುವಂಥದ್ದು ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ವೈರಲ್ ಆಗ್ತಾ ಇದೆ. ನೋಡೋಣ ಆ ಸ್ಥಾನವನ್ನು ಯಾವ ರೀತಿಯಾಗಿ ತುಂಬಿದ್ದಾರೆ ಏನು ಅನ್ನುವಂಥದ್ದಕ್ಕಿಂತ ಆ ತಮ್ಮನ ಸ್ಥಾನವನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.